ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ. ಇವತ್ತಿನ ರಾಮಾಯಣ ಕಥೆನ ಕೇಳೋಣ. ನಿನ್ನೆ ದಿನ ನಾವು ನೋಡಿದ್ವಿ, ರಾವಣನ ಗೂಢಾಚಾರಿಗಳು ಮೊದಲ ಒಬ್ಬರನ್ನ ಕಳ್ಸಿರ್ತಾನೆ. ಅವನು ಬಂದು ವಾನರನ್ನ ಮತ್ತೆ ರಾಮನ್ನ ಹೊಗಳ್ತಾನೆ. ಹಾಗೆ ಆಮೇಲೆ ನಂತರ ಶಾರ್ದೂಲ ಅಂತ ಮತ್ತೆ ಇನ್ನಿಬ್ರು ಗೂಢಾಚಾರಿಗಳನ್ನ ಕಳ್ಸಿರ್ತಾನೆ. ಆ ರಾಮನ ಸೈನ್ಯ ಎಷ್ಟಿದೆ, ಹಾಗೆ ಸುಗ್ರೀವನಿಗೆ ಸಂದೇಶನು ಕಳ್ಸಿರ್ತಾನೆ. ಅವರು ಬಂದು ರಾವಣನಿಗೆ ವಾನರು ಎಷ್ಟು ಜನ, ಎಷ್ಟು ಕೋಟಿ ಇದ್ದಾರೆ, ಹಾಗೆ ಅವ್ರ ಪರಾಕ್ರಮ ಎಷ್ಟು, ರಾಮ ಏನೆಲ್ಲ ಮಾತಾಡಿ ಕಳ್ಸಿದ ಅಂದ್ರೆ, ಗೂಢಾಚಾರಿಗಳಿಗೆ ರಾಮ ಹೇಳ್ತಾನಲ್ಲ, ಸುಗ್ರೀವನ ಕಳಿಸ್ತೀನಿ, ನಿಮ್ ಜೊತೆ ಹೋಗಿ ನಮ್ ಸೈನ್ಯನ ಲೆಕ್ಕ ಹಾಕೊಂಡ್ ಬಂದು ರಾವಣನಿಗೆ ತಿಳಿಸಿ, ನಿಮ್ಮ ರಾಜನಿಗೆ ತಿಳಿಸಿ ಅಂತ ಹೇಳಿರ್ತಾನೆ. ಸೊ ಆ ವಿಷಯನು ಎಲ್ಲಾನು ರಾವಣನಿಗೆ ಹೇಳಿರು. ಇವಾಗ ರಾವಣನಿಗೆ ಭಯ ಶುರು ಆಗ್ಬಿಟ್ಟಿದೆ. ಯಾಕಂದ್ರೆ ಯಾರೆಲ್ಲ ನೋಡ್ತಾರೆ ಅವರೆಲ್ಲ ರಾಮಚಂದ್ರನ ಕೊಂಡಾಡ್ತಿದ್ದಾರೆ, ಅಂದ್ರೆ ಹೊಗಳ್ತಿದ್ದಾರೆ, ವಾನರನ್ನ ಹೊಗಳ್ತಿದ್ದಾರೆ. ರಾಮನ ಗುಣ ಹಾಗೆ ಅವನ ವ್ಯಕ್ತಿತ್ವನ ಆ ಧರ್ಮದಲ್ಲಿದ್ದಾನೆ ಅಂತ ಎಲ್ರೂ ಹೇಳ್ತಿದ್ದಾರೆ. ಹಾಗಾಗಿ ರಾವನಿಗೆ ಭಯ. ಈಗ ಶಕ್ತಿಯಿಂದ ಗೆಲ್ಲಕ್ಕಾಗಿಲ್ಲ, ಒಳ್ಳೆ ಗುಣದಿಂದ ಗೆಲ್ಲಕ್ಕಾಗಿಲ್ಲ, ಸೀತೆನ ಇನ್ನಾದ್ರೂ ನಾನು ಏನಾದ್ರೂ ಮೋಸ ಮಾಡಿ ಒಲಿಸ್ಕೋಬೇಕು, ಮನವೊಲಿಸ್ಕೋಬೇಕು ಅಂತ ಏನ್ ಮಾಡ್ತಾನೆ, ಒಬ್ಬ ಮಾಯಾವಿ ವಿತ್ತಿಚುಕ್ತ್ವ ಅಂತ ಇರ್ತಾನೆ, ಅವನ ಕರ್ಸ್ಬಿಟ್ಟು ರಾಮನ್ ತಲೆ ತರಾನೇ ಸೇಮ್ ಟು ಸೇಮ್ ಹಾಗೆ ರಾಮನ್ ತಲೆನ ನಿರ್ಮಾಣ ಮಾಡಕ್ ಹೇಳ್ತಾನೆ. ಹಾಗೆ ರಾಮನ್ ಧನಸ್ನ ನಿರ್ಮಾಣ ಮಾಡಕ್ ಹೇಳ್ತಾನೆ. ಯಾಕಂದ್ರೆ ಸೀತೆಗೆ ಅದನ್ನ ತೋರ್ಸಿ ರಾಮ ಸತ್ತೋಗಿದ್ದಾನೆ ಅಂತ ನಂಬಿಸಿ ಅವಾಗಾರು ಸೀತೆ ನನ್ನ ಹತ್ರ ಬರ್ತಾಳೇನೋ ಅಂತ. ಸೊ ಅವನು ಆ ಮಾಯಾವಿ ವಿದ್ಯುಚ್ಯುಕ್ತ ಅನ್ನೋನು ಹೆಂಗೆ ರಾಮನ್ ತಲೆ ಇರತ್ತೆ ಅದೇ ರೀತಿ ರಾಮನ್ ಮುಖ, ತಲೆ ಅದೇ ರೀತಿ ನಿರ್ಮಾಣ ಮಾಡ್ತಾನೆ. ಹಾಗೆ ಅವನ ಧನಸ್ಸು ಅಂದ್ರೆ ವಿಷ್ಣುವಿನ ಧನಸ್ಸು, ಅದು ರಾಮನ್ ಧನಸ್ಸು ಅಂದ್ರೆ ಅದೇ ತರ ಸೇಮ್ ಆಸ್ ಇಟ್ ಈಸ್ ಜೆರಾಕ್ಸ್ ಕಾಪಿ ಅಂತ ನಾವೇನ್ ಹೇಳ್ತೀವಲ್ಲ ಆ ರೀತಿ ಅದೇ ತರ ಧನಸ್ನ ತಯಾರ್ ಮಾಡ್ತಾನೆ. ಇವನು ಅವನ್ ಮಂತ್ರಿಗಳ ಜೊತೆ ಮಾಯಾವಿ ತಲೆನ ಮತ್ತೆ ಧನಸ್ನ ತಗೊಂಡ್ ಹೋಗಿ ಸೀತೆ ಹತ್ರ ತೋರಿಸ್ತಾನೆ. ನೋಡು, ರಾತ್ರಿ ಎಲ್ಲಾ ವಾನರು ಹಾಗೆ ರಾಮ ಲಕ್ಷ್ಮಣ ಮಲ್ಗಿದ್ರು. ಅಂದ್ರೆ ಅವ್ನ್ ಹೇಳೋದು ಸೀತೆಗೆ, ನಿನ್ ಹುಡುಕ್ತಾ ಇಲ್ಲಿ ವಾನರು ಮತ್ತೆ ರಾಮಚಂದ್ರ ಎಲ್ಲಾ ಬಂದ್ರು, ನಿನ್ನಿಂದಾಗಿ ಅವ್ರಿಗೆ ಈ ರೀತಿ ಅಂತ ಪರಿಸ್ಥಿತಿ ಬಂತು. ರಾತ್ರಿ ಅವ್ರು ಮಲ್ಗಿರುವಾಗ ನಮ್ಮ ರಾಕ್ಷಸರೆಲ್ಲರೂ ಹೋಗಿ ರಾಮನ್ ತಲೆನ ಕಡ್ದು ತಗೊಂಡ್ ಬಂದಿದ್ದಾರೆ. ರಾಮ ಸತ್ಮೇಲೆ ಲಕ್ಷ್ಮಣ ಹುಚ್ಚನ್ ತರ ಅಲಿತಿದ್ದಾನೆ ಲಂಕೆಯಲ್ಲಿ. ಮಿಕ್ಕೆಲ್ಲ ಸುಗ್ರೀವ ಅವರೆಲ್ಲ ಮರಳಿ ಹೋಗಿದ್ದಾರೆ. ಸಾಮಾನ್ಯ ವಾನರನ್ನೆಲ್ಲ ರಾಕ್ಷಸರು ಕೊಂದ್ ಹಾಕ್ಬಿಟ್ಟಿದ್ದಾರೆ. ನಿನ್ನಿಂದಾನೇ ರಾಮನಿಗೆ ಕೊಲೆ ಆಯ್ತು, ಅಂದ್ರೆ ಸಾವಾಯ್ತು. ನೀನ್ ಮೊದ್ಲೇ ನಾನು ಒಪ್ಕೊಂಡಿದ್ರೆ ಹನುಮಂತ ಹೋಗಿ ಹೇಳ್ತಿದ್ದ ರಾಮನಿಗೆ, ಸೀತೆ ರಾವಣನ್ ಜೊತೆ ಒಪ್ಕೊಂಡಿದ್ದಾಳೆ, ಚೆನ್ನಾಗಿದ್ದಾಳೆ ಅಂತ ಹೇಳಿದ್ರೆ ರಾಮ ಇಲ್ಲಿ ಬರ್ತಿರ್ಲಿಲ್ಲ, ಅವನ್ ಪ್ರಾಣನಾರು ಉಳಿತಿತ್ತು ಕಡೆ ಪಕ್ಷ ಅಂತ. ಇದನ್ನೆಲ್ಲಾ ಕೇಳಿದ ತಕ್ಷಣ ಸೀತೆ ದುಃಖಿ ಅಳಕ್ ಶುರು ಮಾಡ್ತಾಳೆ, ಗೋಳಾಡ್ತಾಳೆ, ಆ ಸಂಕಟನ ಅನ್ಭವಿಸ್ತಾಳೆ. ಆದ್ರೂ ರಾವಣ ಅವಾಗ್ಲೂನು ಅವಳನ್ನ ಮನವೊಲಿಸ್ಕೊಳ್ಳೋ ಪ್ರಯತ್ನದಲ್ಲೇ ಇರ್ತಾನೆ. ಇನ್ನಾದ್ರೂ ನೀನು ಏನು ನನ್ ಜೊತೆ ಬಾ, ನನ್ ಜೊತೆ ಇರು, ನನ್ನ ಪಟ್ಟದರಸಿ ಆಗು, ಎಲ್ಲಾ ಸುಖಾನು ನನ್ನ ರಾಜ್ಯದಲ್ಲಿ ಎಷ್ಟೆಲ್ಲಾ ಸುಖ ವೈಭವಗಳಿವೆ ಅವು ದೇವಲೋಕದಲ್ಲಿನೂ ಇಲ್ಲ, ಅಷ್ಟು ಸುಖ ಶಾಂತಿ ಸಮೃದ್ಧವಾಗಿದೆ ನನ್ನ ಲೋಕ. ಶಾಂತಿ ಅಲ್ಲ, ದೇವಲೋಕ ತುಂಬಾ ಶಾಂತವಾಗಿರತ್ತೆ, ಈ ರಾಕ್ಷಸರ ಲೋಕ ಆ ರಾಜ್ಯ ಶಾಂತವಾಗಿರಲ್ಲ. ಸುಖ ಸಂಪತ್ತು ಅಷ್ಟೆಲ್ಲಾ ಇದೆ, ಅದನ್ನೆಲ್ಲಾ ಅನ್ಭವಿಸು, ಇನ್ನಾದ್ರೂ ರಾಮನ್ ಜಪ ಬಿಟ್ಟು ನನ್ ಜೊತೆ ಬಾ ಅಂತ ಹೇಳ್ತಾನೆ. ಆದ್ರೂ ಸೀತೆ ಕೇಳಿಸ್ಕೊಳಲ್ಲ, ಅಂದ್ರೆ ಅದ್ ಯಾವ್ದನ್ನು ಕೇಳಿಸ್ಕೊಳಲ್ಲ. ಅವಳ ತಲೆಗೆ ಈಗ ನನ್ನಿಂದ ರಾಮನಿಗೆ ಸಾವಾಯ್ತು ಅನ್ನೋ ದುಃಖದಲ್ಲೇನೆ ಇರ್ತಾಳೆ. ಆದ್ರೂ ಸೀತೆ ಮತ್ತೆ ಕೋಪದಿಂದ ಮಾತಾಡ್ತಾಳೆ, ಒಪ್ಕೊಳಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ರಾವಣ ಸಿಟ್ಟು ಬಂದು ವಾಪಸ್ ಹೋಗ್ತಾನೆ. ಅಲ್ಲೇ ಒಬ್ಳು ರಾಕ್ಷಸಿ, ಸರಮ್ಮ ಅಂತ ಒಬ್ಬ ರಾಕ್ಷಸಿ, ಯಾವ ರೀತಿ ತ್ರಿಜಟೆ ಇದ್ಲು ಅದೇ ರೀತಿ ಈ ರಾಕ್ಷಸಿ, ಅವಳು ಸೀತೆಗೆ ಹೇಳ್ತಾಳೆ, ನೋಡು ನೀನೇನು ಯೋಚನೆ ಮಾಡ್ಬೇಡ, ಇದು ರಾಕ್ಷಸರ ಮಾಯ ಅಷ್ಟೇ, ರಾಮನಿಗೆ ಏನೂ ಆಗಿಲ್ಲ, ಲಕ್ಷ್ಮಣನಿಗೂ ಏನೂ ಆಗಿಲ್ಲ, ವಾನರ ಸೈನ್ಯ ಎಲ್ಲ ಇನ್ನು ಸಮುದ್ರದ ತೀರದಲ್ಲಿ, ಅದೇ ಸುವೇಲಾದಿ ಅಂತ ಒಂದ್ ಜಾಗ ಇದೆ, ಅಲ್ಲಿ ವಾನರೆಲ್ಲರೂ ಸುರಕ್ಷಿತವಾಗಿದ್ದಾರೆ. ಖಂಡಿತವಾಗ್ಲೂ ರಾಮಚಂದ್ರ ಬಂದು ರಾವಣನ್ನ ಸಂಹಾರ ಮಾಡಿ ನಿನ್ಗೆ ಇಲ್ಲಿಂದ ಮುಕ್ತಿ ಕೊಡಿಸ್ತಾನೆ, ನೀನು ನಂಬಿಕೆ ಕಳ್ಕೊಳ್ಳೋದು, ನಿರಾಶೆ ಆಗೋದು ಎಲ್ಲ ಮಾಡ್ಬೇಡ ಅಂತ ಆ ರಾಕ್ಷಸಿ ಸೀತೆಗೆ ಸಮಾಧಾನ ಮಾಡ್ತಾಳೆ. ಇದನ್ನೆಲ್ಲ ರಾವಣನ ಅಜ್ಜ ನೋಡ್ತಿರ್ತಾನೆ, ಅವನ ಹೆಸರು ಮಾಲವಂತ ಅಂತ. ಅವರು ಇದನ್ನೆಲ್ಲ ನೋಡಿ ರಾವಣನಿಗೆ ಹೇಳ್ತಾನೆ, ನೋಡು, ಒಂದ್ ಹೆಣ್ಣಿಂದ ಇಡೀ ರಾಕ್ಷಸ ವಂಶನೇ ನೀನು
ನಿರ್ವಂಶ ಮಾಡ್ಬೇಡ. ರಾಮ ಅಂದ್ರೆ ಅವನು ಧರ್ಮದ ಸ್ವರೂಪ, ದೇವರ ಸ್ವರೂಪ ರಾಮ ಅಂದ್ರೆ. ಅವನು ಧರ್ಮ ಮೂರ್ತಿ. ಅಂತವನ ಹೆಂಡತಿನ ನೀನ್ ಕರ್ಕೊಂಡ್ ಬಂದು ಈ ರೀತಿ ಹಿಂಸೆ ಕೊಡೋದು, ಆ ಗಂಡ ಹೆಂಡತಿನ ಬೇರೆ ಮಾಡಿದ್ರೆ ಲಕ್ಷ್ಮೀನಾರಾಯಣರನ್ನ ಬೇರೆ ಮಾಡಿರ್ತಾರ ಅಂತೆ, ಅಂದ್ರೆ ಅಷ್ಟು ಪಾಪ ಬರತ್ತೆ ಅಂತೆ ಅವ್ರನ್ನ ಬೇರೆ ಮಾಡಿದ್ರೆ. ಸೊ ಅದನ್ನೇ ಅವನ್ ಇಲ್ಲಿ ರಾವಣನಿಗೆ ಹೇಳ್ತಿದ್ದಾನೆ. ಇವಾಗ ರಾವಣನ್ಗೆ ಅವನ ಅಂತ್ಯಕಾಲ ಬಂದಿದೆ, ಯಾರ್ ಒಳ್ಳೆ ಮಾತು ಹೇಳಿರೋ ಅದ ಕಿವಿಗೆ ಹಿಡ್ಸಲ್ಲ. ಹಾಗಾಗಿ ಅವ್ರ ಅಜ್ಜ ಹೇಳಿರುವಂತ ಮಾತನ್ನು ಅವ್ನ್ ಕೇಳಿಸ್ಕೊಳಲ್ಲ. ನನ್ಗೆ ಯಾವ ಭಯ ಇಲ್ಲ, ನಾನು ಇಡೀ ಲೋಕದಲ್ಲಿರೋ ಎಲ್ಲರನ್ನೂ ಸೋಲ್ಸಿದೀನಿ. ರಾವಣ ಸೋತಿದ್ದು ಕೇವಲ ಒಂದ್ 3-4 ಜನದ ಹತ್ರ ಮಾತ್ರ, ವಾಲಿ ಹತ್ರ ಹಾಗೆ ಇನ್ನೊಂದಿಬ್ರ ಜನದ ಹತ್ರ ಮಾತ್ರ ಅವನು ಸೋತಿದ್ದು. ಬೇರೆ ಯಾರ ಹತ್ರನೂ ರಾವಣ ಅವನ್ ಸೋಲೇ ನೋಡಿಲ್ಲ ಹುಟ್ಟಾಗಿಂದ. ಶಿವನ್ ಹತ್ರ ಸೋತಿದ್ದು ಮತ್ತೆ ವಾಲಿ ಹತ್ರ ಸೋತಿದ್ದು. ಪ್ರತಿ ಸರಿನೂ ಅವನು ಜಯ ಸಾಧಿಸ್ತಾನೆ ಬಂದು, ಆ ಜಯ ಈಗ ಮದ ಏರಿದೆ ಅಂತಾರಲ್ಲ, ತಲೆಗ್ ತಗೊಂಡ್ಬಿಟ್ಟಿದೆ ಅದು. ಹಾಗಾಗಿ ಹಿರಿಯರು ಏನೋ ಹೇಳ್ತಿದ್ದಾರೆ ಕೇಳ್ಬೇಕು ಅನ್ನೋದೂನು ಇಲ್ಲ. ಅವ್ರ ಅಜ್ಜ ಏನೋ ಹೇಳ್ತಿದ್ರುನು ನಾನ್ ಯಾರಿಂದನೂ ಸೋಲನ ಅನುಭವಿಸಿಲ್ಲ, ನಾನ್ ಇನ್ನು ಸೋಲೋದೂ ಇಲ್ಲ, ರಾಮನ ನಾನೇ ಸೋಲಿಸ್ತೀನಿ, ಸೀತೆನ ನಾನ್ ಒಲಿಸ್ಕೊಂಡೇ ಒಲಿಸ್ಕೋತೀನಿ ಅಂತ ಅವ್ರಿಗೂನು ಎದುರು ಮಾತಾಡಿ ಹೋಗ್ತಾನೆ. ಸೊ ಅದೇ ಸಮಯಕ್ಕೆ ಈ ಕಡೆ ರಾಮ ಸುಗ್ರೀವನ ಹತ್ರ ಹೋಗಿ ಕೇಳ್ಕೊತಾನೆ, ನೋಡು ನೀನು ಇಲ್ಲಿಂದ ಮರಳಿ ಹೋಗು, ಅಂದ್ರೆ ವಾಪಸ್ ನೀನು ಕಿಷ್ಕಿಂಧೆಗೆ ಹೋಗು. ನನ್ನಿಂದ ಮತ್ತೆ ನಿಮ್ಗೆಲ್ಲಾ ಸಾವಾದ್ರೆ ಈ ರಾಜ್ಯನ ಸೀತೆನ ನಾನ್ ಬದುಕಿದ್ದುನು ಏನು ಉಪಯೋಗ ಇಲ್ಲ. ಅಂದ್ರೆ ಸೀತೆ ಸಿಕ್ತಾಳನ್ನೋ ಖುಷಿ ಇರಲ್ಲ ನಂಗೆ. ಸೀತೆ ಸಿಕ್ಮೇಲೂ ನಿಮ್ಮೆಲ್ಲ ಸಾವಾಯ್ತು ಅನ್ನೋ ದುಃಖನೇ ನನಗ್ ಜಾಸ್ತಿ ಆಗತ್ತೆ. ರಾವಣನ್ ಜೊತೆ ನಾನೊಬ್ನೇ ಹೋರಾಟ ಮಾಡ್ತೀನಿ, ನಾನೊಬ್ನೇ ಸೀತೆನ ಪಡ್ಕೋತೀನಿ, ಅಂದ್ರೆ ನಾನೊಬ್ನೇ ಸೀತೆನ ಕರ್ಕೊಂಡ್ ಬರ್ತೀನಿ. ನನ್ನಿಂದಾಗಿ ಇಷ್ಟೊಂದ್ ಜನ ವಾನರೆಲ್ಲ ಕಷ್ಟ ಪಡೋದ್ ಬೇಡ. ಅಂಗದ ಇನ್ನೂ ಚಿಕ್ಕವನು, ನೀನು ಅಂಗದನ್ನ ಹನುಮಂತನ್ನ ಎಲ್ಲರನ್ನೂ ಕರ್ಕೊಂಡು ವಾಪಸ್ ಕಿಷ್ಕಿಂಧೆಗೆ ಹೋಗು. ಇಲ್ಲಿವರೆಗೂ ಸಹಾಯ ಮಾಡಿದಕ್ಕೆ ಧನ್ಯವಾದ, ಅಂದ್ರೆ ಸೇತುವೆ ಅದು ನಿರ್ಮಾಣ ಮಾಡಿದಕ್ಕೆ, ಅದನ್ನ ಸೀತಾ ಅನ್ವೇಷಣೆ ಮಾಡಿ ಸೀತೆ ಎಲ್ಲಿದ್ದಾಳೆ ಅಂತ ಬಂದು ಹೇಳಿದಕ್ಕೆ ನಾನು ಅದಕ್ಕೆ ಚಿರಋಣಿಯಾಗಿರ್ತೀನಿ, ನೀನ್ ಹೋಗು ಅಂತ ರಾಮ ಸುಗ್ರೀವನಿಗೆ ಹೇಳ್ತಾನೆ. ಆದ್ರೆ ಸುಗ್ರೀವ, ನಿನ್ನಗೆ ಶತ್ರು, ನನ್ಗೂ ಶತ್ರು, ನಿನಗ್ ಅನ್ಯಾಯ ಆಗಿದೆ, ನನಗೂ ಅನ್ಯಾಯ ಆದಂಗೇನೆ. ನಾನ್ ಏನೂ ಇಲ್ದೆ ಕಾಡಲ್ಲಿ ಅಲಿತಿದ್ದೆ. ಇದೆಲ್ಲ ಸುಗ್ರೀವ ಹೇಳುವಂತ ಮಾತು. ಎಷ್ಟು ಚಂದ ಹೇಳ್ತಾನೆ ಅಂದ್ರೆ, ಕಾಡಲ್ಲಿ ಏನೂ ಇಲ್ದೆ ಅಲಿತಿದ್ದೆ, ಹೆಂಡತಿ ಇಲ್ದೆ, ಉಡೋಕೆ ಬಟ್ಟೆ ಇಲ್ದೆ, ಎಲ್ಲೋ ಗೆಡ್ಡೆ ಗೆಣಸು ಹಣ್ಣು ಹಂಪ್ಲ ತಿನ್ಕೊಂಡ್ ಬದುಕ್ತಿದ್ದೆ, ಯಾವ ಸೌಲಭ್ಯನೂ ಇರ್ಲಿಲ್ಲ. ರಾಜನಾಗಿ ಆ ರೀತಿ ಒಬ್ಬ ಭಿಕ್ಷುಕನ್ ರೀತಿಯಲ್ಲಿ ನಾನ್ ಬದುಕ್ತಿದ್ದೆ. ಆದ್ರೆ ನಿನ್ನ ಕರುಣೆ ದೃಷ್ಟಿ ನನ್ ಮೇಲೆ ಬಿದ್ದಿದ್ದಕ್ಕೆ ಇವತ್ತು ನಾನು ಅಷ್ಟು ದೊಡ್ಡ ರಾಜ್ಯಕ್ಕೆ ರಾಜನಾಗಿ ಎಲ್ಲಾ ಸುಖ ಸಂಪತ್ತನ್ನು ಅನುಭವಿಸ್ತಿದ್ದೀನಿ. ರಾಮ ಅಂದ್ರೆ ದೇವ್ರ ಸ್ವರೂಪ, ಧರ್ಮ ಮೂರ್ತಿ. ನಿನ್ನ ಸೇವೆ ಮಾಡೋ ಒಂದ್ ಸಣ್ಣ ಅವಕಾಶ ಸಿಕ್ಕಿದೆ. ಈ ನಿನ್ನ ಸೇವೆ ಮಾಡಿರುನು ನೀನ್ ನನಗ್ ನೀಡಿರುವಂತ ಏನು ಕರುಣೆನ ಅಥವಾ ಅದೊಂದು ಉಪಕಾರನ ಅದಿನ್ನೂ ಪೂರ್ತಿ ಆಗಲ್ಲ. ದೇವ್ರ ಸೇವೆ ಎಷ್ಟೇ ಮಾಡಿದ್ರು ಕಡಿಮೆನೆ. ಅದಕ್ಕೆ ದೇವ್ರ ನಮ್ಮನ್ನ ಪರೀಕ್ಷೆ ಮಾಡ್ತಾನೆ ಅಂತ ಹೇಳೋದು. ರಾಮಚಂದ್ರ ಸುಗ್ರೀವನ ಪರೀಕ್ಷೆ ಮಾಡಕಂತಾನೆ ಹೀಗ್ ಹೇಳಿದ್ರು ಅನ್ಸತ್ತೆ. ಆದ್ರೆ ಸುಗ್ರೀವ ಈ ಪರೀಕ್ಷೆಯಲ್ಲಿ ಗೆದ್ದ. ಸೊ ಸುಗ್ರೀವ ಇಷ್ಟೆಲ್ಲಾ ಮಾತುಗಳನ್ನ ಹೇಳ್ತಾನೆ. ನನ್ ಪ್ರಾಣ ಹೋದ್ರು ಸಂತೋಷ ಇದೆ ನನಗೆ. ಮುಂದ್ ರಾಜ್ಯನ ಅಂಗದ ನೋಡ್ಕೋತಾನೆ, ಇಲ್ಲ ಅಂದ್ರೆ ನೀನ್ ನೋಡ್ಕೋತೀಯ, ಹನುಮಂತ ನೋಡ್ಕೋತಾನೆ, ಯಾರ್ ಇರ್ತಾರೆ ಅವ್ರು ನೋಡ್ಕೋತಾರೆ. ನಿನ್ನ ಸೇವೆಯಲ್ಲಿ ಪ್ರಾಣ ಬಿಡೋದು ನಂಗ್ ಅದಿನ್ನೂ ತೃಪ್ತಿ ಕೊಡುವಂತ ಕೆಲ್ಸ ಅಂತ ಸುಗ್ರೀವ ಗಟ್ಟಿಯಾಗಿ ರಾಮನ ಬೆನ್ ಹಿಂದೆ ನಿಂತ್ಕೋತಾನೆ. ಹಾಗೆ ರಾಮಚಂದ್ರ ಅಂಗದನಿಗೆ ಹೇಳ್ ಕಳಿಸ್ತಾನೆ. ಅಂದ್ರೆ ನಾವೆಲ್ಲ ಮಹಾಭಾರತದಲ್ಲೆಲ್ಲ ನೋಡಿರ್ತೀವಿ, ಯುದ್ಧ ಸಾರೋಕ್ಕಿಂತ ಮೊದ್ಲು ಶಾಂತಿ ಪ್ರಸ್ತಾಪ ಮಾಡ್ಬೇಕು ಅಂತ. ಹಾಗಾಗಿ ರಾಮ ಇಲ್ಲಿ ಶಾಂತಿ ಪ್ರಸ್ತಾಪ ಮಾಡಕ್ಕಂತ ಅಂಗದನ್ನ ಕಳಿಸ್ತಾನೆ. ಹೋಗಿ ರಾವಣನಿಗೆ ಹೇಳು, ಸೀತಾದೇವಿನ ನೀನು ಮರಳಿ ನಮಗೆ ಕೊಟ್ರೆ, ಅಂದ್ರೆ ಕಳಿಸಿ ಕೊಟ್ರೆ ಯಾವುದೇ ರೀತಿಯಾದಂತ ಯುದ್ಧನ ನಾವು ಲಂಕೆ ಮೇಲೆ ಮಾಡಲ್ಲ. ಸೊ ಎಲ್ಲ ಸುಗಮವಾಗಿ ಆಗತ್ತೆ. ಯಾವ ರೀತಿಯಾದಂತ ಹೊಡೆದಾಟ ಬಡದಾಟ ನಿಮ್ ರಾಕ್ಷಸರಿಗೆ, ನಮ್ಮ ವಾನರಿಗೆ, ಅವ್ರಿಗೆಲ್ಲ ನಮ್ಮಿಂದಾಗಿ ಅನ್ಯಾಯ ಆಗೋದ್ ಬೇಡ. ಹಾಗಾಗಿ ಈ ಶಾಂತಿ ಪ್ರಸ್ತಾಪನ ನೀನ್ ಹೋಗಿ ಹೇಳು, ಖಂಡಿತವಾಗೂ ರಾಮಚಂದ್ರ ನಿನ್ನನ್ನ ಕ್ಷಮಿಸ್ತಾನೆ ಅಂತ ಹೋಗಿ ಹೇಳು ಅಂತ ರಾವಣನಿಗೆ ಹೇಳಕ್ಕೆ ಕಳಿಸ್ತಾನೆ.
ಅಂಗದ ಆಕಾಶ ಮಾರ್ಗದಿಂದ ಹಾರಿ ಹೋಗಿ ಚಂಗ್ ಅಂತ ರಾವಣನ ಅರಮನೆಗೆ ಹೋಗ್ತಾನೆ. ಅರಮನೆಯಲ್ಲಿ ಸಭೆ ಇರತ್ತಲ್ಲ, ಅಲ್ಲೆಲ್ಲ ಕೂತಿರ್ತಾರೆ. ಇವ್ನು ನೇರವಾಗಿ ಸಭೆಗೆ ಹೋಗ್ತಾನೆ. ಸೊ ರಾವಣ ಇವನ್ ಬಂದಿರೋದ್ ನೋಡ್ಬಿಟ್ಟು ಕೇಳ್ತಾನೆ, ಯಾರ್ ನೀನು, ಎಲ್ಲಿಂದ ಬಂದೆ? ಇವಾಗ ವಾನರು ಅಂದ್ರೆ ಒಂದ್ ಭಯ, ಹನುಮಂತ ಬಂದು ಅಷ್ಟೆಲ್ಲ ಅವಾಂತರ ಮಾಡಿ ಹೋಗಿದ್ದ. ಸೊ ಈಗ ಇನ್ನೊಬ್ಬರ್ನು ಬಂದಿದ್ದಾನೆ ಅಂದ್ರೆ ಇವನೇನ್ ಅವಾಂತರ ಮಾಡ್ತಾನಂತ ರಾವಣನಿಗೆ ಭಯ. ಹಾಗಾಗಿ ಯಾರ್ ನೀನು, ಏನ್ ನೀನು, ಎಲ್ಲಿಂದ ಬಂದೆ ಅಂತ ರಾವಣ ಅಂಗದ ಕೇಳಿದ್ರೆ ಅಂಗದ ಉತ್ತರ ಕೊಡೋಕ್ಕಿಂತ ಮುಂಚೆ ಅವನು ಅಂದ್ರೆ ಎಲ್ಲಾ ಬೇರೆ ಬೇರೆ ಮಂತ್ರಿಗಳು ಎಲ್ರು ಕೆಳಗಡೆ ಸೇನಾಧಿಪತಿಗಳೆಲ್ಲ ಕೂತ್ರೆ ರಾವಣ ತುಂಬಾ ಎತ್ತರವಾದ ಸಿಂಹಾಸನದಲ್ಲಿ, ಸ್ವರ್ಣ ಸಿಂಹಾಸನದಲ್ಲಿ ಕೂತಿರ್ತಾನಂತೆ. ಅಂಗದನಿಗೆ ಅದು ನೋಡಿ ಕೋಪ ಬರತ್ತಂತೆ. ಕೋಪ ಬಂದು ಹೇಗೆ ಹನುಮಂತ ಬಾಲ ಬೆಳೆಸಿ ಬೆಳೆಸಿ ಆ ರಾವಣನ ನೇರವಾಗಿ ಅವನಷ್ಟೇ ಎತ್ತರವಾಗಿ ಕೂತಿದ್ದ, ಅಂಗದನು ಅವನ್ ಬಾಲ ಬೆಳೆಸಿ ಬೆಳೆಸಿ ಅಂದ್ರೆ ನಾನು ರಾಮನ್ ದೂತ, ಅಂತ ಧರ್ಮವಂತನ ದೂತ ನಾನ್ಯಾಕೆ ಇವನ್ ಮುಂದೆ ಕೆಳಗಡೆ ನಿಂತ್ಕೊಳ್ಳಿ ಅನ್ನೋದು ಸ್ವಾಭಿಮಾನ, ಗರ್ವ ಇರ್ಬೇಕು. ಅದನ್ನ ಎಲ್ಲಿ ಯಾರ್ ಮುಂದೆ ತೋರಿಸ್ಬೇಕು ಅನ್ನೋದನ್ನು ನಾವು ರಾಮಾಯಣ ಓದ್ತಾ ಕೇಳ್ತಾ ತಿಳ್ಕೋಬಹುದು. ಅವನ್ ಬಾಲ ಬೆಳೆಸ್ತಾ ಬೆಳೆಸ್ತಾ ಅಂಗದ ರಾವಣನ್ಕಿಂತ ಎತ್ತರವಾಗಿ, ಅಂದ್ರೆ ರಾವಣ ಕಣ್ಣ ದೃಷ್ಟಿ ನೇರವಾಗಿ ಅವನ ಕಾಲುಗಳು ಕಾಣಿಸ್ಬೇಕಂತೆ, ಅಂಗದನ್ ಕಾಲುಗಳು ಅಷ್ಟು ಎತ್ತರವಾಗಿ ಕೂತ್ಕೋತಾರಂತೆ. ಇದನ್ನೆಲ್ಲ ವಾಲ್ಮೀಕಿಗಳು ಎಷ್ಟು ಚೆನ್ನಾಗಿ ಹೇಳಿದಾರೆ ಅಂದ್ರೆ ರಾವಣನ್ಗೆ ಇನ್ನೂ ಕೋಪ ಹೆಚ್ಚಾಗ್ಬೇಕು. ಹಾಗೆ ಕೂತ್ಕೊಂಡು ಆಮೇಲೆ ಉತ್ತರ ಕೊಡ್ತಾನಂತೆ. ನಾನ್ ಯಾರಂತ ಹೇಳ, ಎಲ್ಲಿಂದ ಬಂದೆ ಅಂತ ಮೊದ್ಲು ಹೇಳ ಅಂತ ಕೇಳ್ತಾನಂತೆ ಅಂಗದ. ಅದಕ್ಕೆ ರಾವಣ ಯಾರಂತ ಮೊದ್ಲು ಹೇಳು ಅಂತ, ವಾಲಿಯಿಂದ ನೀನ್ ಸೋತೆ ಅಲ್ಲ, ಆ ವಾಲಿಯ ಮಗ ನಾನು ಅಂತ ಹೇಳ್ಕೊತಾನೆ. ಅಂದ್ರೆ ಅಷ್ಟು ಗರ್ವದಿಂದ ಹೇಳ್ಕೊತಾನೆ, ನಮ್ಮ ಅಪ್ಪನ ಕೈಯಲ್ಲಿ ನೀನ್ ಸೋತೆ ಅಲ್ಲ, ಅವ್ರ ಮಗ ನಾನು ಅಂತ. ಆಮೇಲೆ ರಾಮನ್ ದೂತ ನಾನು, ಶಾಂತಿ ಪ್ರಸ್ತಾಪ ಮಾಡಕ್ ಬಂದಿದ್ದೀನಿ ಅಂತ. ಇದನ್ನ ರಾವಣ ಶಾಂತಿ ಪ್ರಸ್ತಾಪ ಅಂದ ತಕ್ಷಣ ಅವನಿಗೆ ಕೋಪ. ಯಾಕಂದ್ರೆ ವಾಲಿ ಮಗ ಅಂತ ಅಷ್ಟು ಗರ್ವದಿಂದ ಹೇಳಿದಾನೆ, ಅಷ್ಟು ಎತ್ತರದಲ್ಲಿ ಕೂತಿದ್ದಾನೆ. ರಾಮನ್ ದೂತ ಅಂತಾನು ಅಷ್ಟು ಗರ್ವದಲ್ಲಿ ಹೇಳ್ತಿದ್ದಾನೆ. ಅದಕ್ಕೆ ಇವನ್ ಯಾವ ಪ್ರಸ್ತಾಪನೂ ಇಲ್ಲ, ಏನೂ ಇಲ್ಲ. ಒಂದು ಕಪಿ ಬಂದು ಮೊದ್ಲೇ ಇಷ್ಟೆಲ್ಲ ಅವಾಂತರ ಮಾಡಿ ಹೋಗಿದ್ದೆ, ಇವಾಗ ನೀನ್ ಬಂದು ಮತ್ತೆ ಶಾಂತಿ ಪ್ರಸ್ತಾಪ ಮಾಡ್ತಿದೀಯಾ ಅಂತ. ಅಂದ್ರೆ ಅವನ ಅಂಗದನ್ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳೋದೇ ಇಲ್ಲ ರಾವಣ. ಅಲ್ಲಿರುವಂತ ಸೈನಿಕರಿಗೆಲ್ಲ ಅವನ ಮೇಲೆ ಅಟ್ಯಾಕ್ ಮಾಡಕ್ಕೆ, ಅಂದ್ರೆ ಅವನ ಹಿಡಿಯಕ್ಕೆ ಹೇಳ್ತಾರೆ. ಅವರೆಲ್ಲ ಬಂದು ಅಂಗದನ್ನ ಹಿಡಿತಾರೆ. ಅವ್ರು ಹಿಡ್ಕೊಳ್ಳುವವರೆಗೂ ಅಂಗದ ಸುಮ್ನೆ ಇರ್ತಾನೆ. ಆಮೇಲೆ ತಟ್ಟಂತ ಮೇಲೆ ಜಿಗಿತಾನೆ, ಅಂದ್ರೆ ಆಕಾಶಕ್ ಹಾರ್ತಾನೆ. ಅಲ್ಲಿ ಹಾರಿ ಗರ 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 ತಿರುಗಿ ಅವನ್ ಮೈಯನ್ನ ಒಂದ್ಸರಿ ಕೊಡುಗ್ತಾನೆ. ಕೊಡುಗಿದ ತಕ್ಷಣ ಅಲ್ಲಿರೋ ರಾಕ್ಷಸರೆಲ್ಲ ಕೆಳಗಡೆ ಬಿದ್ದು ಹೋಗ್ತಾರೆ, ಅಂದ್ರೆ ಸತ್ತು ಹೋಗ್ತಾರೆ. ಇದನ್ನೆಲ್ಲ ರಾವಣ ಅವನ್ ಸಭೆಯಿಂದ ಹೊರಗಡೆ ಬಂದು ಅರಮನೆ ಮೇಲೆ ನಿಂತ್ಕೊಂಡ್ ನೋಡ್ತಿರ್ತಾನೆ. ಅಷ್ಟೇ ಅಲ್ಲದೆ ಅವ್ನ್ ನೋಡ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ ಅಂಗದ ರಾವಣನ ಅರಮನೆಯ ಶಿಖರ ಅಂತ ಏನಿರತ್ತೆ, ಗೋಪುರದ ತರ, ಅಲ್ಲಿ ಹೋಗಿ ಅದನ್ನ ಕಿತ್ತು ಮುರಿದಾಕ್ತಾನಂತೆ. ಮುರಿದಾಕಿ ಆಮೇಲೆ ಹೇಳ್ ಹೋಗ್ತಾನಂತೆ, ನಿನ್ನ ಅಂತ್ಯ ಇನ್ ಹೆಚ್ಚು ಕಾಲ ಇಲ್ಲ, ರಾಮ ಬಂದಾಯ್ತು, ನಿನ್ ಸರ್ವನಾಶ ಆಗ್ತೀಯ, ಕೇವಲ ಗಂಟೆಗಳನ್ನ ಎನಿಸ್ತಾ ಕೂತ್ಕೋ. ನಾವು ಏನು ಕೌಂಟ್ ಡೌನ್ ಸ್ಟಾರ್ಟ್ ಅಂತ ಹೇಳ್ತೀವಲ್ಲ, ಆ ರೀತಿ ಅಂಗದ ರಾವಣನಿಗೆ ಆಕಾಶ ಮಾರ್ಗದಲ್ಲಿ ನಿಂತ್ಕೊಂಡು ಎಚ್ಚರಿಕೆ ಕೊಟ್ಟು ಮತ್ತೆ ವಾಪಸ್ಸು ರಾಮನ ಬಳಿಗೆ ಬರ್ತಾನೆ. ರಾಮನಿಗೆ ಅಂಗದ ಬಂದು ಸಂದೇಶನ ಹೇಳ್ತಾನೆ. ಅಂದ್ರೆ ರಾವಣ ಒಪ್ಕೊಳ್ಳಿಲ್ಲ, ತಿರಸ್ಕಾರ ಮಾಡಿದ ಶಾಂತಿ ಪ್ರಸ್ತಾಪನ ಅಂತ ಹೇಳಿದಾಗ ರಾಮಂಗೆ ಕೋಪ ಇನ್ನೂ ಜಾಸ್ತಿಯಾಗಿ ಯುದ್ಧನ ಸಾರ್ತಾನೆ. ಅಂದ್ರೆ ಎಲ್ಲಾ ವಾನರಿಗೂ ಹೇಳ್ತಾನೆ, ಎಲ್ಲಾ ದಿಕ್ಕಲ್ಲೂ ಲಂಕೆಗೆ 4 ದಿಕ್ಕಲ್ಲಿ 4 ದ್ವಾರಗಳು, ಅಂದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಹಾಗೆ ವಾನರಿಗೆಲ್ಲ ಒಂದ್ ಸೂಚನೆ ಕೊಡ್ತಾನೆ. ವಾನರು ಅವರ ರೂಪನ ಬಿಟ್ಟು ಬೇರೆ ರೂಪನ ಧರಿಸೋ ಹಾಗಿಲ್ಲ. ಮನುಷ್ಯ ರೂಪದಲ್ಲಿ ಬರೀ ಕೇವಲ 7 ಜನ ಇರ್ಬೇಕು. ಅದು ರಾಮ, ಲಕ್ಷ್ಮಣ, ವಿಭೀಷಣ. ಹಾಗೆ ವಿಭೀಷಣ್ ಜೊತೆ 4 ಜನ ಅವನ್ ಮಂತ್ರಿಗಳು, ಹಾಗೆ ಸ್ನೇಹಿತರು, ಅವನ ಸಹಾಯಕರು ಅಂತ 4 ಜನ ಯಾರು ಬಂದಿದ್ರಲ್ಲ, ಅವ್ರ 4 ಜನ, ಇವ್ರ 3 ಜನ. ಈ 7 ಜನ ಮನುಷ್ಯ ರೂಪದಲ್ಲಿ ಇರ್ಬೇಕು. ಯಾಕೆ ಈ ರೀತಿ ಹೇಳ್ತಾನಂದ್ರೆ, ವಾನರೆಲ್ಲರೂ ಅವರು ಇಷ್ಟ ಬಂದ ರೂಪನ ಧರಿಸ್ಬೋದು, ಆ ಶಕ್ತಿ ಇರತ್ತೆ ವಾನರಿಗೆ. ಅದನ್ನೇ ನಾವು ಹನುಮಾನ್ ಚಾಲೀಸಲ್ಲಿ ಹೇಳೋದು, ಸೂಕ್ಷ್ಮ ರೂಪಧರಿ ಅಂತ.
ಅಂದ್ರೆ ಅವ್ರಿಗೆ ಯಾವ ರೂಪ ಬೇಕು, ಎಷ್ಟು ಗಾತ್ರ ಬೇಕು ಅಷ್ಟು ಗಾತ್ರಕ್ಕೂ ಅವರು ಚಿಕ್ಕವರು ಆಗ್ಬೋದು, ದೊಡ್ಡವರು ಆಗ್ಬೋದು, ಬೇರೆ ಬೇರೆ ರೂಪನೂ ಹೊಂದ್ಬೋದು. ಹಾಗಾಗಿ ಎಲ್ಲರಿಗೂ ಆದೇಶ ಮಾಡ್ತಾನೆ, ನಮ್ 7 ಜನನ ಬಿಟ್ಟು ಯಾರು ಮನುಷ್ಯ ರೂಪ ಧರಿಸೋ ಆಗಿಲ್ಲ, ಹಾಗೆ ಬೇರೆ ರೂಪನು ಯಾವ ಪ್ರಾಣಿ ಪಕ್ಷಿ ರೂಪ ಯಾವ್ದೂನು ಧರಿಸೋ ಆಗಿಲ್ಲ, ವಾನರ ರೂಪದಲ್ಲಿನೇ ಯುದ್ಧ ಮಾಡ್ಬೇಕು ಅಂತ. ಹಾಗೆ ಒಂದೊಂದ್ ದಿಕ್ಕಿನ ಬಾಗಲಿಗೂ ಅಂದ್ರೆ ದ್ವಾರಕ್ಕೂನು ಒಬ್ಬೊಬ್ಬರನ್ನ ನೇಮಿಸ್ತಾನೆ. ಪೂರ್ವ ದಿಕ್ಕಿಗೆ ನೀಲ, ಪಶ್ಚಿಮ ದಿಕ್ಕಿಗೆ ಹನುಮಂತ, ದಕ್ಷಿಣ ದಿಕ್ಕಿಗೆ ಅಂಗದ, ಉತ್ತರ ದಿಕ್ಕಿಗೆ ಸ್ವತಃ ತಾನೇ ರಾಮ ಯುದ್ಧ ಮಾಡ್ಬೇಕು ಅಂತ ಆಕ್ರಮಣ ಮಾಡ್ತಾರೆ. ಎಷ್ಟು ಜನ ವಾನರ್ ಇರ್ತಾರೆ ಅಂದ್ರೆ ಲಂಕೆಯ ಕಟ್ಟಡದ ಸುತ್ತ ಎಲ್ಲಾ ವಾನರ್ ಕೂತಿರ್ತಾರಂತೆ, ಆಕಾಶ ಮಾರ್ಗದಲ್ಲಿ ನಿಂತು ಕಾಯ್ತಿರ್ತಾರಂತೆ. ಒಂದ್ ಹಿಡಿ ಗಾಳಿ ಹೋಗಕ್ಕೂನು ಜಾಗ ಇಲ್ದೆ ಇರುವಷ್ಟು ಜನ ವಾನರು ಸುತ್ತಲೂ ಸುತ್ತಿರ್ತಾರಂತೆ. ಅಂದ್ರೆ ಎಲ್ಲ ಈಗ ಕ್ಯೂ ಅಲ್ಲಿ ನಿಂತ್ಬಿಟ್ಟಿದ್ದಾರೆ, ದ್ವಾರನ ಗುದ್ದುವುದು, ಬಂಡೆಗಲ್ಲು ಎಸೆಯೋದು, ಆಕ್ರಮಣ ಮಾಡೋದು ಎಲ್ಲ ಮಾಡ್ತಿದ್ದಾರೆ. ಒಂದ್ ಸಾರಿ ದ್ವಾರ ಓಪನ್ ಆದ ತಕ್ಷಣ ಆಕಾಶ ಮಾರ್ಗದಲ್ಲಿ ಇರೋರುನು ಒಳಗಡೆ ನುಗ್ಗಿ ಬಿಡೋದು. ಅಂದ್ರೆ ಆ ದ್ವಾರಕ್ಕೆ ಕಾವಲಿರುವಂತ ರಾಕ್ಷಸರು ಸೈನಿಕರನ್ನೆಲ್ಲ ಈಗ ಹೊಡೆದು ಧ್ವಂಸ ಮಾಡಿ ಸಾಯಿಸಾಕ್ಬಿಟ್ಟಿದ್ದಾರೆ ವಾನರು. ಅಷ್ಟು ಲಕ್ಷ ಕೋಟಿ ಜನ ವಾನರು ರಾಮನ ವಿಜಯಕ್ಕಾಗಿ ಯುದ್ಧ ಮಾಡಕ್ಕೆ ತಯಾರಾಗಿರತ್ತೆ. ಈ ಸುದ್ದಿ ಕೇಳಿದ ತಕ್ಷಣ ರಾವಣ ಪೂರ್ವ ದ್ವಾರಕ್ಕೆ ಪ್ರಹಸ್ತ ಅನ್ನೋ ರಾಕ್ಷಸನ್ನ ಕಳಿಸ್ತಾನಂತೆ. ಪಶ್ಚಿಮಕ್ಕೆ ಇಂದ್ರಜಿತು ಮೊದ್ಲೇ ಸುಂದರಕಾಂಡದಲ್ಲಿ ನಾವು ನೋಡಿದೀವಿ, ಬ್ರಹ್ಮಾಸ್ತ್ರದಿಂದ ಹನುಮಂತನನ್ನ ಕಟ್ಟಿ ಹಾಕಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಹಾಗೆ ದಕ್ಷಿಣಕ್ಕೆ ವಜ್ರದೃಷ್ಟ ಅನ್ನೋನು ಅಂದ್ರೆ ಅಂಗದನ ವಿರುದ್ಧ, ಉತ್ತರಕ್ಕೆ ಸ್ವಯಂ ರಾಮಚಂದ್ರನ ವಿರುದ್ಧ ರಾವಣನೇ ಯುದ್ಧಕ್ಕೆ ಬಂದ್ ನಿಲ್ತಾನಂತೆ. ಸೊ ನಾಳೆ ದಿನ ಹೆಂಗೆ ಯುದ್ಧ ಆಗತ್ತೆ ಅಂತ ತಿಳ್ಕೊಳ್ಳೋಣ. ಇವತ್ತು ನಾನು ಇದಿಷ್ಟು ರಾಮಾಯಣ ಓದಿರುವಂತ ಕತೆ. ರಾಮಾಯಣ ಓದೋದ್ರಿಂದ ಕೇಳೋದ್ರಿಂದ ಎಲ್ಲರಿಗೂ ಒಳ್ಳೇದಾಗತ್ತೆ. ರಾಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್.